ಕಂದಮ್ಮ, ನೀನು ಇವತ್ತು ಈ ಮಾತುಗಳನ್ನು ಕೇಳೋಕೆ ಬಂದಿದ್ದೀಯ ಅಂತಂದರೆ ನಿನ್ನಲ್ಲೂ ಏನೋ ಒಂದು ನೋವಿದೆ. ಕಂದಮ್ಮ, ನೀನು ಪ್ರೀತಿ ಮಾಡಿದಂಥ ಆ ವ್ಯಕ್ತಿ ನೀನು ಬಿಟ್ಟು ಹೋಗುವ ಮುಂಚೆ ಕೊಡುವ 7 ಸೂಚನೆಗಳ ಬಗ್ಗೆ ನಿನಗೆ ತಿಳಿಸೇಳೋಣ ಅಂತ ನಾನು ಬಂದಿದ್ದೀನಿ. ಕಂದಮ್ಮ, ಮೊದಲು ನನ್ನ ಪಕ್ಕದಲ್ಲಿ ಕೂತ್ಕೋಬಾ. ಇಂದು ನಿನ್ನ ಹೃದಯದ ಜೊತೆ ಸ್ವಲ್ಪ ನಾನು ಮಾತಾಡಬೇಕು. ನೀನು ಯಾರಿಗೂ ಹೇಳಲಾಗದ ನೋವಿನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು. ಹಾಗೆಯೇ ಯಾರಿಗೂ ಕಾಣದ ನಿನ್ನ ಕಣ್ಣೀರಿನ ಜೊತೆ ನಾನು ಮಾತಾಡಬೇಕು. ಯಾಕೆಂದರೆ ಕೆಲವೊಮ್ಮೆ ಸಂಬಂಧಗಳು ಕೂಡ ಒಂದು ದಿನದಲ್ಲಿ ಮುರಿಯೋದಿಲ್ಲ, ಹಾಗೆಯೇ ಮುಗ್ದೋಗೋದೂ ಇಲ್ಲ. ಒಂದು ದಿನದಲ್ಲಿ ಯಾರೂ ಕೂಡ ದೂರವಾಗುವುದಿಲ್ಲ. ಕನ್ನಮ್ಮ, ಅದಕ್ಕೂ ಮೊದಲು ಜೀವನ ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತವೆ. ಆದರೆ ಪ್ರೀತಿಯಲ್ಲಿ ಇರುವ ನಮ್ಮ ಹೃದಯ ಆ ಸೂಚನೆಗಳನ್ನು ನೋಡಿದರೂ ಕೂಡ ನೋಡದಂತೆ ನಟಿಸುತ್ತದೆ. ಇಲ್ಲ, ಅವರು ನನ್ನನ್ನು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಲ್ಲ. ಇಲ್ಲ, ಅವರು ಬದಲಾಗಿಲ್ಲ. ಇಲ್ಲ, ಇದು ನನ್ನ ತಪ್ಪು ಯೋಚನೆ ಎಂದು ನಂಬುತ್ತಾ ಇರುತ್ತೆ ನಮ್ಮ ಹೃದಯ. ಆದರೆ ಕಂದಮ್ಮ, ಕೆಲವೊಮ್ಮೆ ಹೃದಯ ಒಡೆಯುವ ಮೊದಲು ಸತ್ಯವನ್ನು ತಿಳಿದುಕೊಳ್ಳುವುದು ಮುಖ್ಯ ಅಲ್ವಾ? ಇವತ್ತು ಅದೇ 7 ಸೂಚನೆಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ. ಮೊದಲನೇ ಸೂಚನೆ ಏನಂದರೆ, ಅವರಿಂದ ಮಾತುಗಳು ಕಡಿಮೆ ಆಗ್ತವೆ. ಕಂದಮ್ಮ, ಒಮ್ಮೆ ನೆನಪಿಸ್ಕೊ, ಮೊದಲು ಅವರು ಗಂಟೆಗಟ್ಟಲೆ ಮಾತಾಡ್ತಿದ್ರು. ಚಿಕ್ಕ ವಿಷಯವನ್ನು ಕೂಡ ನಿನಗೆ ಹೇಳ್ತಾ ಇದ್ರು, ನಿನ್ನ ಜೊತೆ ಹಂಚ್ಕೋತಿದ್ರು, ನಿನ್ನ ಒಂದು ಮೆಸೇಜ್ಗಾಗಿ ಕಾಯುತ್ತಿದ್ರು. ಆದರೆ ನಿಧಾನವಾಗಿ ಮಾತುಗಳು ಕಡಿಮೆ ಆಗುತ್ತವೆ. ಬ್ಯುಸಿ ಇದ್ದೀನಿ, ನಂತರ ಮಾತಾಡೋಣ, ಈಗ ಸಮಯವಿಲ್ಲ ಎಂಬ ಉತ್ತರಗಳು ಹೆಚ್ಚಾಗುತ್ತವೆ. ಕಂದಮ್ಮ, ಪ್ರೀತಿ ಕಡಿಮೆಯಾದಾಗ ಮೊದಲು ಮಾತುಗಳು ಕಡಿಮೆ ಆಗ್ತವೆ. ಯಾಕಂತಂದರೆ ಹೃದಯ ದೂರವಾದಾಗ ಸಂಭಾಷಣೆಗಳು ಕೂಡ ದೂರವಾಗ್ತವೆ. ಎರಡನೇ ಸೂಚನೆ ಏನಂತಂದರೆ, ನಿನ್ನ ಭಾವನೆಗಳು ಕೂಡ ಅವರಿಗೆ ಮುಖ್ಯವಾಗುವುದಿಲ್ಲ. ಕಂದಮ್ಮ, ಮೊದಲು ನೀನು ಬೇಸರದಲ್ಲಿದ್ದರೆ ಅವರು ಕೇಳ್ತಾ ಇದ್ರು ಏನಾಯಿತು ಎಂದು. ಆದರೆ ಈಗ ನೀನು ಅಳ್ತಾ ಇದ್ರೂ ಕೂಡ, ನೀನು ಮೌನವಾಗಿದ್ದರೂ ಕೂಡ ಅವರಿಗೆ ದೊಡ್ಡ ವ್ಯತ್ಯಾಸ ಕಾಣುವುದಿಲ್ಲ. ಕಂದಮ್ಮ, ನಿನ್ನ ಕಣ್ಣೀರು ಒಮ್ಮೆ ಮೊದಲು ಅವರಿಗೆ ನೋವಾಗ್ತಿತ್ತು, ನಿನ್ನ ಕಣ್ಣೀರಾಗದೆ. ಆದರೆ ಈಗ ಅದೇ ಕಣ್ಣೀರು ಅವರಿಗೆ ಸಾಮಾನ್ಯವಾಗಿದೆ. ಅದು ಒಂದು ದೊಡ್ಡ ಸೂಚನೆ. ಮೂರನೇ ಸೂಚನೆ ಏನಂದರೆ, ಸಮಯ ಕೊಡುವುದು ಕಡಿಮೆ ಆಗುತ್ತದೆ. ಕಂದಮ್ಮ, ಯಾರಿಗಾದರೂ ಕೂಡ ಪ್ರೀತಿ ಅನ್ನೋದಿದ್ದರೆ ಅವರು ಸಮಯ ಹುಡುಕ್ತಾರೆ. ಸಮಯ ಇಲ್ಲ ಎಂದು ನೆಪ ಹೇಳುವುದಿಲ್ಲ, ಸಮಯವನ್ನು ಹುಡುಕ್ತಾರೆ. ಆದರೆ ಹೋಗಲು ತೀರ್ಮಾನಿಸಿದವರು ಮಾತ್ರ ನಿಧಾನವಾಗಿ ಸಮಯ ಕೊಡುವುದನ್ನು ನಿಲ್ಲಿಸುತ್ತಾರೆ. ಕಂದಮ್ಮ, ನಿನ್ನ ಜೊತೆ ಮಾತನಾಡಲು ಕೂಡ ಸಮಯ ಇಲ್ಲ, ಆದರೆ ಇತರ ವಿಚಾರಗಳಿಗೆ ಮಾತ್ರ ಸಮಯ ಇರುತ್ತೆ ಅವರಿಗೆ. ಇದು ನೋವು ಕೊಡುವ ಸತ್ಯ. ನಾಲ್ಕನೇ ಸೂಚನೆ, ಜಗಳದ ನಂತರ ಸಮಾಧಾನ ಮಾಡುವ ಪ್ರಯತ್ನ ಕಡಿಮೆಯಾಗುತ್ತದೆ. ಕಂದಮ್ಮ, ಸಂಬಂಧದಲ್ಲಿ ಜಗಳ ಆಗುವುದು ಸಹಜ. ಆದರೆ ಪ್ರೀತಿ ಇದ್ದರೆ ಯಾರಾದರೂ ಒಬ್ಬರು ಬಂದು ಸಮಾಧಾನ ಮಾಡುತ್ತಾರೆ. ಸರಿ ಬಿಡು, ಮಾತನಾಡೋಣ ಎಂದು ಹೇಳುತ್ತಾರೆ. ಆದರೆ ಹೃದಯ ದೂರವಾದಾಗ ಜಗಳದ ನಂತರ ಮೌನ ದಿನಗಳಿಂದ ವಾರವಾಗುತ್ತದೆ. ಯಾಕಂದರೆ ಕಂದಮ್ಮ, ಆ ಪ್ರೀತಿನ ಉಳಿಸಿಕೊಳ್ಳುವ ಆಸಕ್ತಿ ಕೂಡ ಕಡಿಮೆಯಾಗುತ್ತದೆ. ಐದನೇ ಸೂಚನೆ, ಭವಿಷ್ಯದ ಮಾತುಗಳು ಕೂಡ ಕಾಣೆಯಾಗ್ತವೆ. ಕಂದಮ್ಮ, ಮೊದಲು ಅವರು ನಾವು ಮುಂದೆ ಹೀಗೆ ಮಾಡೋಣ, ನಮ್ಮ ಭವಿಷ್ಯ, ನಮ್ಮ ಕನಸು ಎಂದು ಮಾತನಾಡ್ತಿದ್ದ ಆ ವ್ಯಕ್ತಿ, ಆದರೆ ಈಗ ಭವಿಷ್ಯದ ಮಾತುಗಳೇ ಇಲ್ಲ. ಯಾಕಂದರೆ ಕಂದಮ್ಮ, ಒಬ್ಬ ವ್ಯಕ್ತಿ ತನ್ನ ಭವಿಷ್ಯದಲ್ಲಿ ನಿನ್ನನ್ನು ನೋಡದಿದ್ದಾಗ ಅವನು ಭವಿಷ್ಯದ ಬಗ್ಗೆ ನಿನ್ನ ಜೊತೆ ಮಾತನಾಡುವುದನ್ನು ನಿಲ್ಲಿಸುತ್ತಾನೆ. ಆರನೇ ಸೂಚನೆ, ನೀನು ಮಾತ್ರ ಪ್ರಯತ್ನಿಸುತ್ತಿರುವಂತೆ ಅನಿಸುತ್ತದೆ. ಕಂದಮ್ಮ, ಮೆಸೇಜ್ ನೀನೇ ಮಾಡ್ತೀಯ, ಕಾಲ್ ನೀನೇ ಮಾಡ್ತೀಯ, ಮಾತು ನೀನೇ ಶುರು ಮಾಡ್ತೀಯ. ಏನಾದರೂ ತಪ್ಪು ಮಾಡಿದ್ರೂ ಕೂಡ ಸಮಾಧಾನ ನೀನೇ ಮಾಡ್ತೀಯ. ಕಂದಮ್ಮ, ಸಂಬಂಧ ಉಳಿಸಲು ಕೂಡ ನೀನೇ ಹೋರಾಡ್ತಾ ಇದೀಯ. ಆದರೆ ಕಂದಮ್ಮ, ಒಂದು ಸಂಬಂಧವನ್ನು ಒಬ್ಬ ವ್ಯಕ್ತಿ ಮಾತ್ರ ಉಳಿಸಲು ಸಾಧ್ಯವಿಲ್ಲ. 2 ಹೃದಯಗಳು ಬೇಕು. ಒಂದು ಹೃದಯ ಮಾತ್ರ ಆ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡ್ತಾ ಇದ್ದರೆ ಅದು ಪ್ರೀತಿ ಅಲ್ಲ. ಇನ್ನು 7ನೇ ಸೂಚನೆ, ನಿನ್ನನ್ನು ಕಳೆದುಕೊಳ್ಳುವ ಭಯ ಅವರಲ್ಲಿ ಕಾಣಿಸುವುದಿಲ್ಲ. ಇದು ಅತ್ಯಂತ ನೋವಿನ ಸೂಚನೆ ಕಂದಮ್ಮ. ಒಮ್ಮೆ ನಿನ್ನ ಮೌನ ಅವರಿಗೆ ಭಯ ಹುಟ್ಟಿಸ್ತಿತ್ತು. ನೀನು ಬೇಸರವಾದರೆ ಅವರು ಕಳವಳಗೊಳ್ಳುತ್ತಿದ್ದರು. ಆದರೆ ಈಗ ನೀನು ಇದ್ದರೂ ಇಲ್ಲದಿದ್ದರೂ ಅವರಿಗೆ ವ್ಯತ್ಯಾಸವೇನೂ ಕಾಣುವುದಿಲ್ಲ. ಯಾಕಂದರೆ ನಿನ್ನನ್ನು ಕಳೆದುಕೊಳ್ಳುವ ಭಯ ಇಲ್ಲದ ಜಾಗದಲ್ಲಿ ಪ್ರೀತಿ ನಿಧಾನವಾಗಿ ಸಾಯಲು ಆರಂಭವಾಗುತ್ತದೆ. ಕಂದಮ್ಮ, ಈಗ ನನ್ನ ಮಾತು ಕೇಳು. ಈ 7 ಸೂಚನೆಗಳಲ್ಲಿ ಕೆಲವು ನಿನ್ನ ಜೀವನದಲ್ಲಿ ಇರಬಹುದು ಕಂದಮ್ಮ. ಅದನ್ನು ನೋಡಿ ನೀನು ಹೆದರಬೇಡ, ಅಳಬೇಡ.
ಏಕೆಂದರೆ ಜೀವನ ನಿನಗೆ ಈ ಸೂಚನೆಗಳನ್ನು ಕೊಡುವುದು ನಿನ್ನ ಮನಸ್ಸನ್ನು ಒಡೆಯುವುದಕ್ಕಂತೂ ಅಲ್ಲ, ನಿನ್ನನ್ನು ಕಾಪಾಡಲು, ನಿನ್ನ ಹೃದಯವನ್ನು ಉಳಿಸಲು, ನಿನ್ನ ಮೌನವನ್ನು ನೆನಪಿಸಲು. ಕಂದಮ್ಮ, ನಿನ್ನನ್ನು ಪ್ರೀತಿಸುವ ವ್ಯಕ್ತಿ ನಿನ್ನ ಕಣ್ಣೀರನ್ನು ಕಡೆಗಣಿಸುವುದಿಲ್ಲ, ನಿನ್ನ ಮೌನವನ್ನು ನಿರ್ಲಕ್ಷಿಸುವುದಿಲ್ಲ, ನಿನ್ನನ್ನು ಕಳೆದುಕೊಳ್ಳುವ ಭಯವನ್ನು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಯಾರಾದರೂ ಕೂಡ ದೂರವಾಗುತ್ತಾರೆ ಎಂಬ ಸತ್ಯ ಗೊತ್ತಾದರೆ ಅವರ ಹಿಂದೆ ಓಡಿ ನಿನ್ನ ವ್ಯಾಲ್ಯೂ ಕಳೆದುಕೊಳ್ಬೇಡ. ಯಾಕಂದರೆ ನಿನ್ನನ್ನು ಬಿಟ್ಟು ಹೋಗಲು ನಿರ್ಧರಿಸಿರುವವರನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ನಿನ್ನನ್ನು ನೀನೇ ಉಳಿಸಿಕೊಳ್ಳಲು ಸಾಧ್ಯವಿದೆ. ಕೊನೆಯ ಮಾತು ಕಂದಮ್ಮ, ಒಬ್ಬ ವ್ಯಕ್ತಿ ನಿನ್ನ ಲೈಫಿಂದ ಬಿಟ್ಟು ಹೋಗುವುದು ನಿನ್ನ ಜೀವನದ ಅಂತ್ಯ ಅಲ್ಲ, ಒಂದು ಅಧ್ಯಾಯದ ಅಂತ್ಯ ಮಾತ್ರ. ನಿನ್ನ ವ್ಯಾಲ್ಯೂ ತಿಳಿಯದ ವ್ಯಕ್ತಿ ಹೋದರೆ ನಿನ್ನ ಲೈಫಿಂದ ಹೋದ ಅಂತಂದರೆ ನಿನ್ನ ವ್ಯಾಲ್ಯೂ ಏನು ಕಡಿಮೆ ಆಗುವುದಿಲ್ಲ. ಕಂದಮ್ಮ, ಇದನ್ನು ನೆನ್ಪಿಟ್ಕೋ. ನಿನ್ನನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿ ಕಾರಣ ಹುಡುಕಿ ದೂರ ಹೋಗುವುದಿಲ್ಲ. ಕಾರಣಗಳಿದ್ದರೂ ಕೂಡ ನಿನ್ನ ಜೊತೆ ಉಳಿಯಲು ದಾರಿ ಹುಡುಕುತ್ತಾನೆ. ಆದ್ದರಿಂದ ಕಂದಮ್ಮ, ನಿನ್ನ ಹೃದಯವನ್ನು ಕಾಪಾಡಿಕೊ, ನಿನ್ನನ್ನು ನೀನೇ ಪ್ರೀತಿಸು. ಯಾಕಂದರೆ ನಿನ್ನ ಕಥೆಯ ಅಂತ್ಯದ ಸುಂದರದ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.